ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು. ಒಳ್ಳೆ ಸಿನಿಮ್ಯಾಟೋಗ್ರಫಿ, ಒಳ್ಳೆ ಹಾಡುಗಳು, ತುಂಬ ಚೆನ್ನಾಗಿತ್ತು. ಸೂಪರ್ ಸ್ಟೋರಿ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಾಗಿತ್ತು. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಲವ್ ಬಂದು ಆ್ಯಕ್ಟ್ ಮಾಡಿರೋದು. ಅವ್ರ ಆ್ಯಕ್ಟಿಂಗು, ಆಮೇಲೆ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಸಾಂಗ್ಸು, ಲೊಕೇಶನ್, ಸಿನಿಮ್ಯಾಟೋಗ್ರಫಿ, ಒಳ್ಳೆ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಲ್ಲ ನೋಡುವಂಥ ಮೂವಿ, ತುಂಬ ಎಮೋಷನ್ ಉಂಟು, ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿ. ಬೆಸ್ಟ್ ಇಮೋಷನಲ್, ಫುಲ್ ಆಫ್ ಸಕ್ಸಸ್ ಮೂವಿ. ಇಟ್ ಸ್ಟೋರಿ ಇಸ್ ಸೆಕೆಂಡ್ ಹಾಫಿಂದ ಫುಲ್ ಟರ್ನ್ ಆಗಿದೆ. ಇಟ್ ವಿಲ್ ಗೋ ಫಾರ್ ಗ್ರೇಟ್ ಸಕ್ಸಸ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದೆ. ಆ್ಯಂಡ್ ಫ್ಯಾಂಟಾಸ್ಟಿಕ್ ಮೂವಿ. ಪಿಕ್ಚರೈಸೇಷನ್ ಆಗಿರ್ಬೋದು, ಸೀನರಿ ಆಗ್ಬೋದು, ಆ್ಯಂಡ್ ವೆಲ್ ಕನೆಕ್ಟೆಡ್ ಲವ್ ಸ್ಟೋರಿ. ಡೈರೆಕ್ಟರ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಎರಡು ಹೀರೋರವರು ಸೂಪರ್ ಮಾಡಿದ್ದಾರೆ. ಪ್ರಮೋದ್ ಇರ್ಬೋದು, ಆ್ಯಂಡ್ ಪೃಥ್ವಿ ಆ್ಯಕ್ಟರ್. ಐ ಥಿಂಕ್ ಐ ಆಮ್ ಕಮಲ್ ಹಾಸನ್ ನೆನಪಾಗ್ತಾ ಇದೆ. ಯಂಗರ್ ಡೇಸ್ ಯೂಸ್ ಟು ವಾಚ್ ಕಮಲ್ ಹಾಸನ್ ಆ್ಯಕ್ಟರ್. ಫ್ಯಾಂಟಾಸ್ಟಿಕ್, ರಿಯಲಿ ಗುಡ್ ಮೂವಿ, ಮಸ್ಟ್ ವಾಚ್ ಮೂವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟು ದ ಟೀಮ್. ಮೂವಿ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಲಿಟರ್ಲಿ ಇಟ್ಸ್ ಎ ಟರ್ನ್ಸ್ ಆಫ್ ಎಮೋಷನ್. ಸೊ ಬೋತ್ ಆ್ಯಕ್ಟರ್ಸ್ ಲೈಕ್ ಇಬ್ಬರು ಕೂಡ ತುಂಬ ಎಫರ್ಟ್ ಹಾಕಿದ್ದಾರೆ. ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್. ಆಲ್ ದ ಬೆಸ್ಟ್. ಒಂಥರ ಹಾರ್ಟ್ ವಾರ್ಮಿಂಗ್ ಮೂವಿ ಆ್ಯಕ್ಚುಲಿ, ಆನೆಸ್ಟ್ಲಿ. ಫಸ್ಟ್ ಆಫ್ ಆಲ್ ದುಬೈಲಿ ನಾವು ಫಸ್ಟ್ ನೋಡಿದ್ದು ನಮ್ಗೆ ಖುಷಿ ಆಗುತ್ತೆ. ಸೊ ಪ್ರತಿಯೊಬ್ಬರು ಹೋಗಿ ಫೆಬ್ರವರಿ 14 ನೋಡಿ. ಆಲ್ ದ ಬೆಸ್ಟ್. ಸಿಕ್ಕಾಪಟ್ಟೆ ಏನೇನು ಇಷ್ಟ ಆಯ್ತು? ಮೂವಿ ತುಂಬ ಚೆನ್ನಾಗಿದೆ. ಲೈಕ್ ಲವ್ ಮಾಡ್ತಿರುವಾಗ ಮುಂದೆ ಫ್ಯೂಚರಲ್ಲಿ ಏನಿದೆ ಅಂತ ಗೊತ್ತಿರಲ್ಲ, ಆಮೇಲೆ ಏನು ಅಂತ ಅರ್ಥ ಆಗುತ್ತೆ. ಎಲ್ಲ ಯೂಸು ಈ ಮೂವಿನ ನೋಡಬೇಕು, ಮತ್ತು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಸಂಬಂಧದ ಬಗ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಮೂವಿ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ಸೂಪರ್ ಆಗಿದೆ, ಇಮೋಷನಲ್ ಎಲ್ಲ ಸೂಪರ್ ಆಗಿದೆ. ತುಂಬ ಖುಷಿ ಆಯಿತು. ತುಂಬ ದಿನದ ನಂತರ ಇನ್ನೊಂದು ಕನ್ನಡ ಪಿಕ್ಚರ್ ಬಂದಿದೆ, ಖುಷಿಯಾಗಿದೆ. ಫ್ಯಾಮಿಲಿ ಪಿಕ್ಚರ್, ಎಲ್ಲರೂ ನೋಡಬೇಕು, ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಒಳ್ಳೆ ಮೂವಿ. ಐ ವುಡ್ ಸಜೆಸ್ಟ್ ಎವ್ರಿ ಟೀನೇಜರ್ಸ್ ಆ್ಯಂಡ್ ಮೆನಿ ಪೀಪಲ್ ಎಲ್ಲರಿಗೂ ಸಜೆಸ್ಟ್ ಮಾಡೋದಂಥ ಮೂವಿ ಇದು. ಇಟ್ಸ್ ವೆರಿ ಗುಡ್. ಆಲ್ ದ ಬೆಸ್ಟ್ ಗೈಸ್. ಎಲ್ಲ ತುಂಬ ಒಳ್ಳೆ ಮೂವಿ, ಫ್ಯಾಮಿಲಿ ಸಮೇತ ನೋಡ್ಬೋದು. ನನಗಂತೂ ಕೊನೆಗೆ ಅಳುದನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೂಪರ್. ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ. ಮೂವಿ ಒಂದು ಎಕ್ಸಲೆಂಟ್ ಮೂವಿ. 100 ಅಂತೂ ಓಡಲೇಬೇಕು. ಎಂಥ ಸ್ಟೋರಿ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಕೊರಿಯೋಗ್ರಫಿ, ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಐ ಆಮ್ ಕಾಲಿಂಗ್ ಎವ್ರಿಬಡಿ ಕನ್ನಡಿಗಾಸ್, ಕಮ್ ಅಂಡ್ ವಾಚ್ ದಿಸ್ ಮೂವಿ. ಸಕ್ಸಸ್ಫುಲ್ ದಿಸ್ ಮೂವಿ ಫಾರ್ ಮಿ. ಥ್ಯಾಂಕ್ ಯು. ಮೂವಿ ಅಂತೂ ತುಂಬ ಸೂಪರಾಗಿ ಬಂದಿದೆ. ಡೈರೆಕ್ಷನ್ ಆಗಲಿ, ಎಲ್ಲ ಆ್ಯಕ್ಷನ್ಸ್ ಆಗಲಿ, ಎಲ್ಲ ಒಳಗೆ ಲವ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ಲೊಕೇಶನ್ಸ್ ತುಂಬ ಚೆನ್ನಾಗಿ ಬಂದಿದೆ. 100 ಅಂತೂ ಖಂಡಿತ. ಫಿಲ್ಮ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನನಗೆ ದುಬೈಲಿ ತುಂಬ ಬೇಜಾರಾಗಿತ್ತು. ತುಂಬ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಈಗ 14ನೇ ತಾರೀಕು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಹೇಳ್ತೀನಿ ನೋಡಲಿಕ್ಕೆ. ಎಲ್ಲ ಇಷ್ಟ ಆಯಿತು. ಯಾವುದು ಇಷ್ಟ ಆಯಿತು ಅಂತಲ್ಲ, ಪ್ರತಿಯೊಂದು ಇಷ್ಟ ಆಯಿತು. ಪ್ರತಿಯೊಂದು ವಿಷಯದಲ್ಲೂ ಅರ್ಥ ಇದೆ. ತುಂಬ ಖುಷಿ ಆಯಿತು. ಫುಲ್ ಮೂವಿ ಚೆನ್ನಾಯಿತು. ಆಫ್ಟರ್ ಲಾಂಗ್ ಟೈಮ್ ವೆರಿ ನೈಸ್ ಮೂವಿ ವಾಚ್. ಲಾಂಗ್ ಟೈಮ್ ಮೀನ್ಸ್ ಲಾಂಗ್ ಟೈಮ್. Maybe 5 years I didn't watch any Kannada movies. Today is the first movie I watch here. It's very nice. ನಿಮ್ಮ ಫ್ಯಾಮಿಲಿಗೆ ಇಷ್ಟ ಆಗುವಂಥ ಮೂವಿ? ಹಾಂ, ಸೂಪರ್ ಆಗಿರೋ ಮೂವಿ. ನಮ್ಮ ಫ್ಯಾಮಿಲಿ ಅಂತೂ ಗ್ಯಾರಂಟಿ ಕೂತ್ಕೊಂಡು ನೋಡ್ತಾರೆ. ಚೆನ್ನಾಗಿದೆ. ಆಲ್ ದ ಬೆಸ್ಟ್. ತುಂಬ ವರ್ಷದ ನಂತರ ಕನ್ನಡ ಮೂವಿ ನೋಡ್ತಿರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಫ್ಯಾಮಿಲಿಗೆ ವ್ಯಾಲ್ಯೂಯಬಲ್ ಕೊಡೋದು, ಫ್ರೆಂಡ್ಶಿಪ್ಪು, ಅದೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಳಲಿಕ್ಕೆ ಇಲ್ಲ, ಮಾತು ಬರ್ತಾ ಇಲ್ಲ, ಅಷ್ಟು ಒಳ್ಳೆ ಮೂವಿ ಆಗಿದೆ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಈ ಮೂವಿ ಬಗ್ಗೆ ಹೇಳಬೇಕಿದ್ರೆ ತುಂಬ ಇಷ್ಟ ಆಯ್ತು ನನಗೆ ಮೂವಿ. ಇದರಲ್ಲಿ ಏನಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅಂದರೆ ಫ್ಯಾಮಿಲಿ ಎಮೋಷನ್ಸ್ ಇದೆ. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರ ಆ್ಯಕ್ಟಿಂಗ್ ಅಂತ ಆಸಮ್. ಸ್ಪೆಷಲಿ ನಾನು ಹೇಳಬೇಕಂದ್ರೆ ಪೃಥ್ವಿ ಅಂಬರ್ ಇವರನ್ನು ನಾವು ಬೇರೆ ಬೇರೆ ಜಾನ್ರಲ್ಲಿ ನೋಡಿದ್ವಿ. ಅಂದರೆ ಕಾಲೇಜ್ ಹೀರೋ ಆಗಿ ನೋಡಿದ್ವಿ, ಅಥವಾ ರೊಮ್ಯಾಂಟಿಕ್ ಆ ಸೀನಲ್ಲಿ ನೋಡಿದ್ವಿ, ಎಲ್ಲ ರೀತಿಯಲ್ಲಿ ನೋಡಿದ್ವಿ. ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್. ಈವನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 100 ಕೊಡ್ಬೋದು ಅವರಿಗೆ. ಆ್ಯಂಡ್ ಇನ್ನೊಬ್ಬರು ಪ್ರಮೋದ್ ಆಗಿರಲಿ, ಎಲ್ಲರ ಆ್ಯಕ್ಟಿಂಗ್ ಅಂತೂ ಸಕ್ಕದಾಗಿತ್ತು. ಎಲ್ಲರೂ ಮೂವಿಯನ್ನು ನೋಡಿ ಸಪೋರ್ಟ್ ಮಾಡಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ಕೊಳ್ತೀನಿ. ಆ್ಯಂಡ್ ಆಲ್ ಟೀಮಿಗೆ ಆಲ್ ದ ಬೆಸ್ಟ್.
ಫ್ಯಾಮಿಲಿ ಪ್ಯಾಕೇಜ್ ಸೂಪರ್. ಫೆಬ್ರವರಿ 14 ಮಾಂತೆಲ್ಲ ತೋಡು ಸೂಪರ್ ಪಿಕ್ಚರ್, ಫ್ಯಾಮಿಲಿ ಪಿಕ್ಚರ್. ಓಕೆ ಸರ್, ಥ್ಯಾಂಕ್ ಯು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಸ್ಟೋರಿ ಎಲ್ಲ ಚೆನ್ನಾಗಿದೆ, ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್. ಸೂಪರ್ ಮೂವಿ, ಪೃಥ್ವಿ ಅಂಬರ್ ಅಲ್ಟಿಮೇಟ್ ಆ್ಯಕ್ಷನ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಮತ್ತು ಆ್ಯಕ್ಷನ್ ಎಲ್ಲ ತುಂಬ ಒಳ್ಳೆ ಉಂಟು. ಇನ್ನೊಂದು ಒಳ್ಳೆ ಮೂವಿ ಬರುತ್ತಿದ್ದು. ಮೂವಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪುನೀತ್ ಎಲ್ಲ ಹೋದ ನಂತರ ಇವಾಗ ನಮ್ಮ ಕನ್ನಡ ರಂಗದಲ್ಲಿ ಯಾರು ಕೂಡ ಇಲ್ಲ. ಆದ್ದರಿಂದ ನಮ್ಮ ಈಗ ನೀವು ಯಾರೆಲ್ಲ ಮೂವಿ ಎಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಮೂವಿ, ವೆರಿ ನೈಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ. ಮುಂದೆ ನೋಡೋರಿಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಲಿ ಅಂತ ಭಾವಿಸ್ತೀನಿ. ಸ್ವೀಟ್ ಕನ್ನಡ. ವೆರಿ ಗುಡ್ ಮೂವಿ, ತುಂಬ ಚೆನ್ನಾಗಿತ್ತು. ಪ್ರಮೋದ್, ಪೃಥ್ವಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಪೃಥ್ವಿ ಆ್ಯಕ್ಟಿಂಗ್ ಇಸ್ ಆಸಮ್. ಮಸ್ಟ್ ವಾಚ್ ಮೂವಿ. 10 out of 10 ಆ್ಯಕ್ಚುಲಿ. ಪ್ಯೂರ್ ಎಮೋಷನ್ಸ್. ತುಂಬ ಖುಷಿ ಆಯಿತು ನೋಡಿ. ಇಟ್ಸ್ ಸೂಪರ್ ಮೂವಿ ಆ್ಯಂಡ್ ಐ ಆಮ್ ಫ್ರಮ್ ಶ್ರೀಲಂಕಾ. ಎಂಜಾಯ್ ಲಾಟ್. ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಎಲ್ಲ ಇಮೋಷನ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್. ನೈಸ್ ಮೂವಿ, ಆಲ್ ದ ಬೆಸ್ಟ್. ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ. ಪ್ರಮೋದ್ ಮತ್ತು ಪೃಥ್ವಿ ಅಂಬರಿದ್ದು ಒಂದು ಒಳ್ಳೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತು ಮೂವಿ, ಒಳ್ಳೆ ಮೂವಿ, ಫ್ಯಾಮಿಲಿ ಮೂವಿ. ಮಸ್ಟ್ ವಾಚ್. 100 days. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಕ್ಟರ್ಸ್ ಪ್ರಮೋದ್ ಆಗಲಿ ಪೃಥ್ವಿ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಆ್ಯಕ್ಟಿಂಗ್ ಅಂತೂ ಕಮಲ್ ಹಾಸನ್ ಲೆವೆಲಲ್ಲಿದೆ. ಎಲ್ಲರೂ ಪ್ರೋತ್ಸಾಹಿಸಬೇಕು, ಹೊಸಬ್ರಿಗೆ ಚಾನ್ಸ್ ಕೊಡಬೇಕು. ನಮಗೆ ತುಂಬ ಇಷ್ಟ ಆಗಿರೋ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಕ್ಟರ್ಸ್ ಅಂತೂ ತುಂಬ ಚೆನ್ನಾಗೂ ಮಾಡಿದ್ದಾರೆ, ಹಾಡುಗಳು ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ. ಮಾತಾಡೋಕ್ಕೆ ಚೆನ್ನಾಗಿ ಬರಲ್ಲ. ತುಂಬ ಚೆನ್ನಾಗಿತ್ತು ಮೂವಿ, ಚೆನ್ನಾಗಿತ್ತು. ಸ್ಟಾರ್ ಕಾಸ್ಟ್ ಸೂಪರು, ಟ್ಯಾಲೆಂಟೆಡ್ ಆ್ಯಕ್ಟರ್ಸು, ತುಂಬ ಅಪ್ಕಮಿಂಗ್ ಟ್ಯಾಲೆಂಟ್ ಇದೆ. ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್, ತುಂಬ ಚೆನ್ನಾಗಿತ್ತು. ಎಲ್ಲದ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋನು ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಎಲ್ಲರೂ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ತುಂಬ ಚೆನ್ನಾಗಿತ್ತು. ಪೃಥ್ವಿ ಅವ್ರದ್ದು ಮತ್ತು ಪ್ರಮೋದ್ ಅವ್ರದ್ದು ಆ್ಯಕ್ಟಿಂಗ್ ಸೂಪರ್. It's really a very entertaining movie which includes all like friendship, love story as well as action. It's a family oriented movie. We really liked the movie. Yeah. ಥ್ಯಾಂಕ್ ಯು. Yeah, movie was so good. And it's a family oriented movie, and not only Kannadikas but I prefer all Indians to watch the movie. Love this movie. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲ ಫೀಲಿಂಗ್ಸ್ ಎಲ್ಲ ಸೂಪರ್ ಇತ್ತು. ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್. Both I felt like it was very super after interval. I liked all the actors and all the best for the movie. ಮೂವಿ ತುಂಬ ಚೆನ್ನಾಗಿದೆ. ಒಂದು ಮಿಲನ ರೀತಿಯಲ್ಲಿ ಅದು ಶುರುವಾಗಿ ಆಮೇಲೆ ಬೇರೆ ಇನ್ನೇನೋ ಒಂದು ರೀತಿಯಲ್ಲಿ ಎಂಡ್ ಆಗುತ್ತೆ. ತುಂಬ ಇಷ್ಟ ಆಯಿತು. ಅದರಲ್ಲೂ ಪ್ರಮೋದ್ ಅವರು ಒಂದು ರೀತಿ ಆ್ಯಕ್ಟಿಂಗ್ ಆದರೆ ಪೃಥ್ವಿ ಅವ್ರದ್ದು ಇನ್ನೊಂದು ಥರ ಆ್ಯಕ್ಟಿಂಗ್ ಇದೆ. ಅವರು ಎಂಡಿಂಗಲ್ಲಿ ಅವರು ತೀರೋಗ್ತಾರೆ ಅಂತ ಭಾಳ ಬೇಜಾರಾಯಿತು. ಆಮೇಲೆ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಮದುವೆ ಯಾರು ಶುರು ಮಾಡ್ತಾರೆ ಅವ್ರ ಜೀವನನ, ಅವರಿಗೆ ನಿಜವಾಗ್ಲೂ ಇದರಲ್ಲಿ ಕಲೀಲಿಕ್ಕೆ, ನೋಡಲಿಕ್ಕೆ ಯಾವ ಥರ ಸಮಾಧಾನವಾಗಿ ಸಂಸಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಮೂವಿನಲ್ಲಿ ತುಂಬ ನೋಡ್ಲಿಕ್ಕೆ ಸಿಗ್ತದೆ. ತುಂಬ ಚೆನ್ನಾಗಿದೆ. ವಂಡರ್ಫುಲ್ ಟ್ರೈ. ಮೂವಿ ತುಂಬ ಚೆನ್ನಾಗಿದೆ. ಹೇಳಿ ಮೇಡಮ್, ಏನೇನು ಇಷ್ಟ ಆಯಿತು? ಅವರಿಬ್ಬರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಮುಂಚೆಯಿಂದನೂ ಅವ್ರದ್ದು ಆ್ಯಕ್ಟಿಂಗ್ ನೋಡಿದ್ದೀನಿ. ದಿಯಾ ಫಿಲ್ಮ್ ಇರ್ಬೋದು, ಅವ್ರದ್ದು ಪೃಥ್ವಿ ಅವ್ರದ್ದು ದಿಯಾ ಫಿಲ್ಮು ಮತ್ತು ಪ್ರಮೋದ್ ಅವ್ರದ್ದು ರತ್ನಾನ್ ಪ್ರಪಂಚ. ಇದರಲ್ಲಿ ಬೇರೆ ಥರನೇ ಆ್ಯಕ್ಟಿಂಗ್, ಅದೇ ಶೇಡ್ಸ್ ಇದರಲ್ಲಿ ಅನಿಸಲ್ಲ. ಅಂದರೆ ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ತಾರೆ ಇಬ್ಬರೂ. ತುಂಬ ಇಷ್ಟ ಆಯಿತು. ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸ್ಟೋರಿ ಎಲ್ಲ ಡೈರೆಕ್ಷನ್ ನಿಜ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಖುಷಿ. ಮೂವಿ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಎಲ್ಲ ಮಿಕ್ಸರ್ ವಿತ್ ಅ ಕಂಪ್ಲೀಟ್ ಪ್ಯಾಕೇಜ್. ಬಾಂಡಿಂಗ್, ಫ್ರೆಂಡ್ಶಿಪ್, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್, ಫಾದರ್ ಸನ್ ಎಲ್ಲ ಇದೆ. ಮಸ್ಟ್ ವಾಚ್ ಮೂವಿ. ಆಲ್ ದ ಬೆಸ್ಟ್. All the best. ಥ್ಯಾಂಕ್ ಯು.